2 ತಿಂಗಳು ಬರುವ ಗ್ಯಾಸು 3 ತಿಂಗಳು ಬರಬೇಕಂದ್ರೆ ಈ ಸಿಂಪಲ್ ಆದ ಟಿಪ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ಈಗಿನ ದಿನಗಳಲ್ಲಿ ಗ್ಯಾಸ್ ಅಂತೂ ತುಂಬ ಡಿಮ್ಯಾಂಡ್ ಆಗೋಗಿದೆ. ಅದಕ್ಕೆ ನಾವು ಮನೆಯಲ್ಲಿರುವಂತಹ ಹೆಣ್ಮಕ್ಳು ಈ ಟ್ರಿಕ್ಸ್ನ ಯೂಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. 2 ತಿಂಗಳ ಬರುವಂಥ ಗ್ಯಾಸು 3 ತಿಂಗಳು ಬರುತ್ತೆ. ಏನಿಲ್ಲ, ಗ್ಯಾಸ್ನ ಅನ್ನೋದು ಉಲ್ಟಾ ಮಾಡಿಕೊಂಡು ಇವಾಗ ನಮ್ಮದು ಗ್ಯಾಸು ಪೈಪ್ ಇರುತ್ತಲ್ಲ, ಈ ಥರ ನೋಡಿ ನನ್ನ ವಿಡಿಯೋದಲ್ಲಿ ತೋರಿಸಿದಾಗೆ ಅದರಲ್ಲಿ ಸ್ವಲ್ಪ ಇದು ಧೂಳು ಅನ್ನೋದು ಸೇರ್ಕೊಂಡ್ಬಿಡುತ್ತೆ. ಆವಾಗ ಫ್ಲೇಮ್ ಅನ್ನೋದು ಕಮ್ಮಿ ಆಗುತ್ತೆ. ಅದಕ್ಕೆ ಸೇಫ್ಟಿ ಪಿನ್ನ ತಗೊಂಡು ಒಂದು ಚಿಕ್ಕದು ಹೋಲ್ ಥರ ಇರುತ್ತೆ, ಅಲ್ಲಿ ಧೂಳು ಅನ್ನೋದು ಇದ್ದರೆ ಈ ಥರ ತೆಗಿಯೋದ್ರಿಂದ ಫ್ಲೇಮ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿರೋದು ನಾನು ತೋರಿಸ್ತಾ ಇರೋದು, ಲೋ ಫ್ಲೇಮಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ಅಷ್ಟು ನೀಟಾಗಿರುತ್ತೆ. ಅದು ಒಂದು ಫ್ಲೇಮ್ ಕಮ್ಮಿ ಆದಾಗ ಈ ಥರ ಟಿಪ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಆದಷ್ಟು ಉಲ್ಟಾ ಮಾಡೋವಾಗ ಗ್ಯಾಸ್ ಅನ್ನೋದು ಸ್ವಲ್ಪ ಕೇರ್ ಆಗಿ ತಗೊಂಡು ಉಲ್ಟಾ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಅದೇ ರೀತಿ ಇನ್ನೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಗ್ಯಾಸ್ ಅನ್ನೋದು ನಮಗೆ ಸೇವ್ ಆಗಬೇಕಂದ್ರೆ ಆದಷ್ಟು ದೊಡ್ಡದು ಬರ್ನರ್ ಇರುತ್ತಲ್ಲ, ಅದರಲ್ಲಿ ಆದಷ್ಟು ಕಮ್ಮಿ ಯೂಸ್ ಮಾಡಿ. ಚಿಕ್ಕ ಬರ್ನರಿಂದ ಅಡುಗೆ ಮಾಡೋದ್ರಿಂದ ಗ್ಯಾಸ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ. ಒಬ್ಬೊಬ್ಬರು ಇದರಲ್ಲಿ ಕುಕ್ಕರಲ್ಲಿಟ್ಟರೆ ನಮಗೆ ಸೇವ್ ಆಗುತ್ತೆ, ಪಾತ್ರೆಯಲ್ಲಿ ಮಾಡಿದ್ರೆ ನಮಗೆ ಜಾಸ್ತಿ ಗ್ಯಾಸ್ ಯೂಸ್ ಆಗುತ್ತೆ. ಅದೇನಿಲ್ಲ, ನಾವು ಹೆಂಗೆ ಯೂಸ್ ಮಾಡಿದ್ರೆ ಹಾಗೆ. ಆದಷ್ಟು ಗ್ಯಾಸ್ ಸ್ಟವ್ನ ಕೆಳಗಡೆ ಇಡಬೇಡ್ರಿ, ಆದಷ್ಟು ಮೇಲೇ ಇಟ್ಕೊಂಡು ನಾವು ಅಡುಗೆ ಮಾಡ್ಕೊಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಒಬ್ಬೊಬ್ಬರು ಹೋಳಿಗೆ ಮಾಡೋವಾಗ ಕೆಳಗಡೆ ಇಟ್ಕೊಂಡು ಯೂಸ್ ಮಾಡಿದ್ರೆ ನಮಗೆ ಕೈ ಕಾಲು ನೋವು ಬರೋದಿಲ್ಲ ಅಂತಾರೆ. ಆದಷ್ಟು ಮೇಲೆ ಇಟ್ಕೊಂಡ್ರೆ ಗ್ಯಾಸ್ ಪೈಪ್ ಇರುತ್ತಲ್ಲ, ಅದೊಂದೊಂದು ಸರಿ ಮುರಿದೋಗುತ್ತೆ. ಕೇರಾಗಿ ಇರ್ರಿ, ಇದೊಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮದು ಗ್ಯಾಸು ಬರ್ನರು ಬ್ಲಾಕ್ ಆಗೋಗಿರುತ್ತಲ್ವ, ಅದಕ್ಕೆ ಈ ಟಿಪ್ಸ್ನ ಯೂಸ್ ಮಾಡ್ಕೊಳೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಏನಿಲ್ಲ, ಮನೆಯಲ್ಲಿರುವಂತಹ ಐಟಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಬರ್ನರ್ನ ಕ್ಲೀನ್ ಮಾಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಚಿಕ್ಕದು ಬೌಲ್ನ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ದು. ಆದಷ್ಟು ಪ್ಲಾಸ್ಟಿಕ್ದೇ ಯೂಸ್ ಮಾಡ್ಕೊಳ್ಳಿ. ಅದರಲ್ಲಿ ಬರ್ನರ್ನ ಇಟ್ಬಿಟ್ಟು ಒಂದು ಪ್ಯಾಕೆಟ್ ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಒಂಥರ ಬಬಲ್ಸ್ ಥರ ಬರುತ್ತೆ. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ನೀರು ಅನ್ನೋದು ಆ್ಯಡ್ ಮಾಡಿಕೊಂಡು. ಒಬ್ಬೊಬ್ಬರಿಗೆ ಮತ್ತು ನಿಂಬೆಹಣ್ಣು ಆಗಲ್ಲ ಅಂದರೆ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಈಗ ಅದಕ್ಕೆ ನಿಂಬೆಹಣ್ಣು ಸಿಪ್ಪೆ ಇರುತ್ತಲ್ಲ, ಅದರಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಉಜ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಒಂದು 2 ನಿಮಿಷ ಬಿಟ್ಕೊಂಡು ಪಾತ್ರೆ ತೊಳಿತೀವಲ್ಲ, ಸ್ಕ್ರಬ್ಬರ್ಗೆ ಒಂದು ವಿಮ್ ಜೆಲ್ ಆದರೂ ಆಗಲಿ ಸೋಪ್ ಆದರೂ ಆಗಲಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ಥರ ಉಜ್ಕೊಳೋದ್ರಿಂದ ಗ್ಯಾಸ್ ಬರ್ನರ್ ಅಂತೂ ತುಂಬ ನೀಟಾಗಿ ವಾರಕ್ಕೆ ಈ ಥರ 2-3 ಸರಿ ಈ ಥರ ತೊಳ್ಕೊಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ತುಂಬ ನೀಟಾಗೂ ಇರುತ್ತೆ, ಬ್ಲ್ಯಾಕ್ ಅಂತೂ ಆಗೋದಿಲ್ಲ, ಯೆಲ್ಲೋ ಕಲರ್ ಅಂತೂ ಬರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ನೋಡಿ, ಎಷ್ಟು ನೀಟಾಗಿರುತ್ತೆ ಅಂತೂ. ಗ್ಯಾಸ್ ಅನ್ನೋದು ತುಂಬಾ ಯೂಸ್ ಆಗುತ್ತೆ. ಗ್ಯಾಸ್ ಫ್ಲೇಮಲ್ಲಂತೂ ಯೆಲ್ಲೋ ಕಲರ್ ಬರೋದಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಅಷ್ಟು ಫೋರ್ಸಾಗಿ ಬರುತ್ತೆ ಗ್ಯಾಸ್ ಅನ್ನೋದು. ಇವಾಗ ಅದೇ ರೀತಿ ಪಾತ್ರೆಗಳು ತೊಳೆದಿದ ತಕ್ಷಣ ಗ್ಯಾಸ್ ಮೇಲೆ ಪಾತ್ರೆನ ಇಡಕ್ಕೆ ಹೋಗಬೇಡಿ. ಆ ನೀರು ಹೋಗಿ ಅದರಲ್ಲಿ ಬರ್ನರಲ್ಲಿ ಸೇರ್ಕೊಂಡ್ಬಿಡುತ್ತೆ, ಮತ್ತು ಗ್ಯಾಸ್ ಅನ್ನೋದು ಚೆನ್ನಾಗಿ ಫ್ಲೇಮ್ ಬರೋದಿಲ್ಲ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದನ್ನು ಅವಾಯ್ಡ್ ಮಾಡಿ. ಇಷ್ಟೆಲ್ಲ ಯೂಸ್ ಮಾಡಿಕೊಂಡ್ರೆ ಅಂತೂ ಗ್ಯಾಸ್ ಅನ್ನೋದು ನಮಗೆ ಯೂಸ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.